ಪೆಟ್ರೋಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾಜ್ಯ ಸರ್ಕಾರನೇ 80% ಯೂಸ್ನಾಗ ಸಾಲ ತೆಗೆದುಕೊಂಡಿರುತ್ತೆ, ಸಾಲ ಕಟ್ಟಲಿಕ್ಕೆ ಕಂತಿಗೆ ಹಣ ಇಲ್ಲ ಇವರಿಗೆ, ಹೀಗಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ ಸರ್. ನೋಡೋಣ, ಅದಕ್ಕೆ ಸಂಬಂಧಪಟ್ಟವ್ರು ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಯಾರು ಎಷ್ಟು ಸಾಲ ತೊಂದರೆ, ಯಾರ್ದು ಪಾತ್ರ ಅದ್ರಾಗ ಎಷ್ಟಿದೆ, ನಾವೇ ಕಾರಣ ಅವರು ಕಾರಣ ಅನ್ನೋದು ಸಂಬಂಧಪಟ್ಟ ಮಂತ್ರಿಗಳ ಕಡೆ ಹೇಳಿಸೋಣ. ಯಾಕಂದ್ರೆ ಅವ್ರಿಗೆ ಅಂಕಿಅಂಶ ಗೊತ್ತಿರುತ್ತೆ. ಸೊ ನಾವು ಬೆಲೆ ಏರಿಕೆ ಬಗ್ಗೆ ಅಷ್ಟೇ ಕೇಳಿದ್ವಿ 5%. ಆದ್ರೆ ಅದು ಯಾರಿಂದ ಆಗಿದೆ, ಯಾಕಾಗಿದೆ ಅಂತ ವೇಟ್ ಮಾಡಿ ಸಂಬಂಧಪಟ್ಟವ್ರ ಕಡೆಯಿಂದ ಹೇಳಿಸೋಣ. ಯಾಕಂದ್ರೆ ಅವ್ರದ್ದು ಅಧಿಕೃತವಾಗಿರ್ತದೆ. ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದಲ್ಲಿ ದಿವಾಳಿ ಆಗಿದೆ ಅಂತಲ್ಲ ಸರ್ ಹೇಳ್ತಾರೆ. ಹೇಳಲಿಕ್ಕೆ ಏನು, ಅದಕ್ಕೇನು GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ರಾಯಲ್ಟಿ ಇಲ್ಲ, ಹೇಳಲಿಕ್ಕೆ ಏನು ಸಮಸ್ಯೆ ಇಲ್ಲ. ಇಷ್ಟೆಲ್ಲ ನಾವು ಡೆವಲಪ್ ಮಾಡ್ತಾ ಇದ್ದೀವಿ, ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ವಿ. ನೀರಾವರಿಗೆ, PWDಗೆ, ಮೈನರ್ ಇರಿಗೇಷನ್ಗೆ, ಅರ್ಬನ್ ಡೆವಲಪ್ಮೆಂಟ್ಗೆ ಮಾಡ್ತಾ ಇದ್ದೀವಿ, ಸುಮಾರಾಗಿ ಮಾಡ್ತಾ ಇದ್ವಿ. ಅವ್ರು ಹೇಳಲಿಕ್ಕೆ ಏನೂ ಇಲ್ಲ, ಆ ರೀತಿ ಹೇಳ್ತಾರೆ. ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಿಲ್ಲ, ಮಾಡಿಲ್ಲ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದೀವಿ. ಅವ್ರು ಬೇರೆ ಕಾರ್ಯಕ್ರಮ ಇದ್ದಾರೆ. ಈಗ ನಮ್ಮ ಮುಗಿಸ್ಕೊಂಡು ನಾವು ಹೋಗ್ತೀವಿ, ಅವ್ರು ಮುಗಿಸ್ಕೊಂಡು ಅವ್ರು ಹೋಗ್ತಾರೆ. ಹೊಂದಾಣಿಕೆ ಅಂದ್ರೆ ಅವ್ರು ಬೇರೆ ಎಲ್ಲೋ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಸರ್, ಈಗ VBC ರಾಮ್ಜಿ ವಿಚಾರವಾಗಿ ಮಹಾತ್ಮ ಗಾಂಧಿಯನ್ನ ಇಳಿದು ತಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದೀರಿ ಅಂತಲ್ಲ ಪೊಲೀಸರಿಗೆ, ಕಾಂಗ್ರೆಸ್ ಏನತ್ರ ಪೊಲೀಸ್ ಮಹಾನಿರ್ದೇಶಕರಿಗೆ ಹೊಡಿಲಿಕ್ಕೆ ಫೋನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲ, ನೋಡೋಣ, ಅದೆಲ್ಲ ಹತ್ರ ಅವಶ್ಯಕತೆ ಇಲ್ಲ. ಈಗ ನಮ್ಗೆ ಏನು ಬೇಕು ಅದನ್ನ ಮಾಡೋಣ. ಅವೆಲ್ಲ ಚರ್ಚೆ ಅನಗತ್ಯ. ಸೊ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸೋಣ. ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್, ಡೆವಲಪ್ಮೆಂಟ್ ವಿಚಾರವಾಗಿ ನನ್ನ ಜೊತೆ ರಾಜ್ಯ ಸರ್ಕಾರಕ್ಕೆ ಮಾತನಾಡಲಿಕ್ಕೆ ಅಸೂಹೆ ಭಾವನೆ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರೆ. ಈಗೋ ಸಮಸ್ಯೆ ಇರ್ಬೋದು, ಅಸೂಹೆ ಭಾವನೆ ಇರ್ಬೋದು. ಹೀಗಾಗಿ ಡೆವಲಪ್ಮೆಂಟ್ ಪರ್ಪಸ್ ಯಾವ ಮಂತ್ರಿಗಳು ಕೂಡ ನನ್ನ ಜೊತೆ ಚರ್ಚೆ ಮಾಡ್ತಿಲ್ಲ. ಡೆವಲಪ್ಮೆಂಟ್ ಹೋಗಿದ್ದಾರೆ ಒಂದ್ಸಾರಿ, ನಮ್ಮ ಚಲೋರ ಸ್ವಾಮಿ ಕೂಡ ಚರ್ಚೆ ಮಾಡಿ ಬಂದಾರೆ. ಒಂದ್ಸಲ ಕೃಷ್ಣ ಬೈರೇಗೌಡರು ಬಹುಶಃ ಅವರು ಭೇಟಿಯಾಗಿದ್ದಾರೆ. ಮಾಡ್ತಾರೆ, ಮಾಡಂಗಿಲ್ಲ ಅಂತ ಏನಿಲ್ಲ. ಯಾಕಂದ್ರೆ ಅವರು ರಾಜ್ಯದ ಮಂತ್ರಿ, ಸಂಬಂಧಪಟ್ಟವರು. ರಾಜ್ಯಕ್ಕೆ ಬೇಕಾಗಿರುವಂಥ ಅವರಿಂದ ಈ ಬಸ್ಗಳ ಬಗ್ಗೆ, ಎಲೆಕ್ಟ್ರಿಕಲ್ ಬಸ್ ಅವ್ರ ವ್ಯಾಪ್ತಿಯಲ್ಲಿ ಬರ್ತಿದೆ. ಸೊ ರಿಕ್ವೆಸ್ಟ್ ಮಾಡೋಣ ಅವ್ರಿಗೆ. ಸರ್, ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಿ? ಏನತ್ರ ಸಿದ್ದರಾಮಯ್ಯ ಕಂಟಿನ್ಯೂ 5 ವರ್ಷ ಇರ್ತಾರೆ ಅಂತ ಹೇಳಿದ್ರಲ್ಲ. ಈಗ ಅವ್ರಿಗೆ ಸಂಬಂಧಪಟ್ಟದಲ್ಲ ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ. ಯಾರು ಎಷ್ಟು ಇರ್ಬೇಕು ಬಿಡ್ಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡ್ತದ. ಅಲ್ಲ, ಸಾರ್ವಜನಿಕವಾಗಿ CM ಅವ್ರ ಪುತ್ರ ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂತ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ. ಹೇಳಬಾರ್ದಂತ ಏನಿದ್ದಾರೆ, ಹೇಳಬಾರ್ದಂತ ಏನಿಲ್ಲ. ಅವರವರ ವ್ಯಕ್ತಿಗತ ಅಭಿಪ್ರಾಯ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಈಗ ನಾವು ಹೇಳಿರ್ತೀವಿ, ಬೇರೆಯವ್ರು ಹೇಳಿರ್ತಾರೆ, ಬೇರೆಯವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ, ಹೊರತು ಪಕ್ಷದ ನಿರ್ಧಾರ ಅಲ್ಲ. ಸರ್, CM ಬದಲಾವಣೆ ವಿಚಾರ ಇನ್ನೂ ಅಸ್ತಿತ್ವದಲ್ಲಿದೆ. ಇದ್ರ ನಡುವೆ ಎರಡೆರಡು ಮೀಟಿಂಗ್ಗಳಾಗಿದಾವಲ್ಲ ಸರ್. ಒಂದು ದಲಿತರ ಮೀಟಿಂಗ್ ಆಗಿದೆ, ಒಂದು MB ಪಾಟೀಲ್ ನೇತೃತ್ವದಲ್ಲಿ ಒಂದು ಲಿಂಗಾಯತರ ಮೀಟಿಂಗ್ ಆಗಿದೆ. ಈ 2 ಮೀಟಿಂಗ್ ಆಗಿರೋದು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಬ್ಬರಲ್ಲಿ ಏನು ಒಗ್ಗಟ್ಟಿಲ್ಲ ಅನ್ನೋದು. ಎರಡೆರಡು ಮೀಟಿಂಗ್ ನೋಡಿ, ಅದು ಮುಖ್ಯಮಂತ್ರಿಗೋಸ್ಕರ ಸಭೆ ಆಗಿಲ್ಲ, ಅದು SC/ST ಅನುದಾನ ಬಗ್ಗೆ ಸಭೆ ಆಗಿದೆ. ಅವ್ರದ್ದು ಡೆವಲಪ್ಮೆಂಟ್ ಆಗಿದೆ. ಅದು ಮುಖ್ಯಮಂತ್ರಿ ಬೇಕಂತ ಯಾರು ಕ್ಲೇಮ್ ಮಾಡಿಲ್ಲ. ಸರ್, ಈಗ ತಾವು ಪಕ್ಷದ ಒಬ್ಬ ಹಿರಿಯ ಮುಖಂಡರು ಮತ್ತು ಹಿರಿಯ ಸಚಿವರು, ರಾಜ್ಯದಲ್ಲಿ CM ಬದಲಾವಣೆ ಆಗ್ತಾರ ಇಲ್ಲ? ಇದನ್ನ ನೀವು ಅವ್ರಿಗೆ ಕೇಳಬೇಕು. ಈಗ ಬಂದು ಹೋರಲ್ಲ, ಅವ್ರು ಕೇಳಬೇಕೈತಿ. ಈಗ ನಾವು DCM ಕೇಳಬೇಕು, CM ಕೇಳಬೇಕು, ಇಲ್ಲ ನಮ್ಮ ಸುರ್ಜೇವಾಲ ಇದಾರೆ, ಅವ್ರು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಹೇಳಾರ. ಈಗ ನಾವು ಇಲ್ಲಿ ಕೂತ ಲಿಂಗಸೂರಾಗ ಏನು ಹೇಳೋರು? ಪಕ್ಷದೊಳಗೆ ಚರ್ಚೆ ಆಗ್ತಾ ಇದೆ ಅಂತಲ್ಲ ಸರ್, ಮಾತುಕತೆ ಆಗಿದೆ. ಚರ್ಚೆ ಆಗ್ತದೆ ಎಲ್ಲ ಕಡೆ. Day 1 ಚರ್ಚೆ ಆಗ್ತದೆ, ಇವತ್ತಿಲ್ಲ. Day 1 ಅದು ಇನ್ನೂ 2 ವರ್ಷ ಚರ್ಚೆಯಲ್ಲಿ ಇರ್ತದೆ. ನಮ್ಮ ಪಕ್ಷ ಗಟ್ಟಿಯಾಗಿದೆ, ಡೆವಲಪ್ಮೆಂಟ್ ಮಾಡಿದ್ರೆ ಅಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.